ಕೆಲವು ಹೊತ್ತಿನಲ್ಲಿ ವೀರೇಂದ್ರ ಪಪ್ಪಿಗೆ ಜೈಲ, ಇಡಿ ಕಸ್ಟಡಿಗ ಎಲ್ಲವೂ ಕೂಡ ಹೊರಬರುತ್ತೆ. ಒಟ್ಟಿನಲ್ಲಿ ವಾದ ಪ್ರತಿವಾದಗಳು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಆಗ್ತಿದೆ. ಯಾಕಂದ್ರೆ ಅವ್ಯವಹಾರಗಳು, ಬೆಟ್ಟಿಂಗು, ಹಣ, ಆಪ್ಗಳ ಮೂಲಕ ಅವ್ಯವಹಾರ ಆಗಿದೆ ಅನ್ನೋದು. ಇನ್ನು ಇಡಿ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಶಾಸಕ ವೀರೇಂದ್ರ ಪಪ್ಪಿಗೆ ಸೇರಿದಂತ ಸ್ಥಳಗಳೇನಿದೆಯಲ್ಲ, ಅಲ್ಲಿ ಹೋದಾಗಲ್ಲ ನಗದು ಕಂತೆ ದುಡ್ಡು, ಚಿನ್ನಾಭರಣ, ಅನೇಕ ದಾಖಲೆಗಳೆಲ್ಲವೂ ಕೂಡ ಅಧಿಕಾರಿಗಳು ಸಿಕ್ಕಿದೆ. ಹಾಗಾಗಿ ಆತ ಏನೂ ಕೂಡ ಬಾಯಿ ಬಿಡ್ತಾ ಇಲ್ಲ, ತನಿಖೆಗೆ ಸಹಕಾರ ಮಾಡ್ತಿಲ್ಲ. ಆ ಹಣದ ಮೂಲ ಎಲ್ಲಿಂದ ಬಂತು, ಯಾರಿದ್ದಾರೆ, ಹೀಗೆ ನಮ್ಮ ತನಿಖೆ ವಿಚಾರಣೆಗೆ ಸಹಕರಿಸ್ತಿಲ್ಲ ಅನ್ನೋದು ಇಡಿ ಪರ ವಕೀಲರ ವಾದ. ಹಾಗಾಗಿ ಮತ್ತಷ್ಟು ನಾವು ತನಿಖೆ ಮಾಡಬೇಕು, ವಿಚಾರಣೆ ನಡೆಸಬೇಕು, ಇನ್ನಷ್ಟು ಅಂಶಗಳು ಹೊರಬರೋದು ಇದೆ ಅಂತ. ಬಟ್ ಇತ್ತ ಶಾಸಕರ ಪರವಾಗಿರುವಂತ ವಕೀಲರು ಹೇಳ್ತಿರೋದು ಇಲ್ಲ, 11 ದಿನ ಆಗೋಗಿದೆ, ಕಸ್ಟಡಿಯಲ್ಲಿ ನಾವು ಇಷ್ಟೆಲ್ಲ ವಿಚಾರಣೆ ಮಾಡಿದ್ದಾರೆ, ಅವರು ಸಹಕಾರ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಬಹಳಷ್ಟು ಕುತೂಹಲ ಕಾರಣ ಆಗಿರುವಂತ ಪ್ರಕರಣ ಇದು. ಈಗ ಕೋರ್ಟ್ನಲ್ಲಿ ಸದ್ಯ ಯಾವ ರೀತಿಯಾಗಿ ವಿಚಾರಣೆಗಳು ಆಗ್ತಾ ಇದೆ, ಮತ್ತೊಂದು ಕಡೆ ಜೈಲ, ಕಸ್ಟಡಿನ ಏನ್ ಆಗ್ಬಹುದು ಅಂತ? ಅಖಿಲೇಶ್, ಏನು ಬೆಟ್ಟಿಂಗ್ ಆಪ್ಗಳ ಮುಖಾಂತರ ಇರೋ ಒಂದು ಅಕ್ರಮ ಹಣ ಸಂಪಾದನೆ ಜೊತೆಗೆ ಹವಾಲಾ ದಂಧೆ ಮುಖಾಂತರ ಹಣ ಸಂಪಾದನೆ ಸೇರಿದಂತೆ ಏನು ಇಡಿ ದಾಳಿಗಳಿಗಾಗಿ ಇಡೀ ಇಕ್ಕಳದಲ್ಲಿರ್ತಕ್ಕಂಥ ವೀರೇಂದ್ರ ಪಪ್ಪಿ ಅವರನ್ನ ಇವತ್ತು ಇಡಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. 82ನೇ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಆರಂಭದಲ್ಲಿ ಮತ್ತೆ ಏನು ನ್ಯಾಯಾಧೀಶರ ಮುಂದೆ ತನಿಖೆಗೆ ಇನ್ನೂ ಅವಶ್ಯಕತೆ ಇದೆ. ಏನು ಕಳೆದ 2 ದಿನಗಳ ಹಿಂದೆ ನಡೆದಂತ ದಾಳಿ ಸಂದರ್ಭದಲ್ಲಿ ಕೆಲವೊಂದಷ್ಟು ಅಕ್ರಮವಾಗಿ ಗಳಿಸಿರ್ತಕ್ಕಂಥ ಚಿನ್ನಾಭರಣ ಇರಬಹುದು, ಜೊತೆಗೆ ಮೊತ್ತ 40 ಕೋಟಿಯಷ್ಟು ಮೊತ್ತ ಸಹ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಜನರನ್ನ, ಅಂದ್ರೆ ಈ ಪ್ರಕರಣದಲ್ಲಿ ಇವರ ಜೊತೆಗೆ ಸಂಪರ್ಕದಲ್ಲಿರ್ತಕ್ಕಂಥ ಇನ್ನೂ 5 ಜನ ಆರೋಪಿಗಳಿದ್ದಾರೆ, ಅವರನ್ನ ವಿಚಾರಣೆಗೊಳಪಡಿಸಬೇಕಾಗತ್ತೆ. ಹಾಗಾಗಿ ಇವರನ್ನ ಮತ್ತೆ 15 ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಸಹ ಮಾಡಿದ್ರು. ಆದ್ರೆ ಈಗಾಗಲೇ ಅವರ ಒಂದು ಕಸ್ಟಡಿ ಅವಧಿ 11 ದಿನ ಮುಗಿದಿದೆ, 15 ದಿನಗಳ ಕಾಲ ಕೊಡೋಕೆ ಬರೋದಿಲ್ಲ. ಈಗ ಹೊಸದಾಗಿ ಏನು ಒಂದು ಕಾನೂನು ಅಮೆಂಡ್ಮೆಂಟ್ ಆಗಿದೆ, BNSS ಆಕ್ಟ್ ಅಡಿಯಲ್ಲಿ ಏನು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ 90 ದಿನಗಳ ಕಾಲ ಅವಕಾಶ ಇದೆ. ಅದರಲ್ಲಿ ಆ ಅವಧಿಯಲ್ಲಿ 15 ದಿನಗಳ ಕಾಲ ಅಷ್ಟೇ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು. ಹೀಗಾಗಿ ಒಂದು ಆಕ್ಷೇಪವನ್ನ ಪಪ್ಪಿ ಪರ, ಅಂದ್ರೆ ವಿರುದ್ಧ ಪಪ್ಪಿ ಪರ ವಕೀಲರು ಕಸ್ಟಡಿಗೆ ಕೊಡಬಾರ್ದು, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು ಅಂತಕ್ಕಂಥ ಒಂದು ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ 15 ದಿನಗಳು ಸಹ ಇನ್ನು ಕಂಪ್ಲೀಟ್ ಆಗಿಲ್ಲ. ಜೊತೆಗೆ ವೀರೇಂದ್ರ ಪಪ್ಪಿ ಅವರು ಏನು ವಿದೇಶಗಳಲ್ಲಿ ತಮ್ಮ ಬೆಟ್ಟಿಂಗ್ ಆಪ್ಗಳನ್ನ ಕ್ರಿಯೇಟ್ ಮಾಡಿ ಅಲ್ಲಿಂದನೇ ಆಪರೇಟ್ ಮಾಡ್ತಾ ಇದ್ದಾರೆ. ಇನ್ನೂ 9 ವೆಬ್ಸೈಟ್ಗಳ ಒಂದು ಖಾತೆಗಳನ್ನ ತೆರೆದು ಅದನ್ನ ಪರಿಶೀಲನೆ ಮಾಡುವಂತ ಕೆಲಸ ಬಾಕಿ ಇದೆ. ಜೊತೆಗೆ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕುವಂತ ಕೆಲಸ ಬಾಕಿ ಇದೆ. ಆದ್ರೆ ತನಿಖೆಗೆ ವೀರೇಂದ್ರ ಪಪ್ಪಿ ಮತ್ತೆ ಬೇರೆ ಆರೋಪಿಗಳು ಸಹಕಾರ ಕೊಡ್ತಾ ಇಲ್ಲ, ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂತ ಒಂದು ಮನವಿಯನ್ನ ಆರೋಪ ಮಾಡೋದ್ರ ಜೊತೆಗೆ ಅವರು ಸ್ಪಂದಿಸ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಒಂದು ಮನವಿಯನ್ನ ಮಾಡಿ ಅವರನ್ನ ಕಸ್ಟಡಿಗೆ ಕೊಡಬೇಕು ಅಂತ ಏನು ಇಡಿ ಪರ ವಕೀಲರಾದಂತ ಪ್ರಮೋದ್ ಚಂದ್ರ ಅವರು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಈ 2 ಕಡೆ ಅಂದ್ರೆ ಇಡಿ ಪರ ವಕೀಲರಾದಂತ ಪ್ರಮೋದ್ ಚಂದ್ರ ಅವರು ಮತ್ತೆ ಏನು ವೀರೇಂದ್ರ ಪಪ್ಪಿ ಅವರ ಪರ ವಕೀಲರು ಏನು ಒಂದು ಆಕ್ಷೇಪವನ್ನ ವ್ಯಕ್ತಪಡಿಸಿ ವಾದವನ್ನ ಮಂಡಿಸಿದ್ರು. ಈಗ ವಾದ ಪ್ರತಿವಾದ ಆಲಿಸಿರ್ತಕ್ಕಂಥ ನ್ಯಾಯಾಧೀಶರು ಒಂದು ಕೆಲ ಕಾಲ ವಿಚಾರಣೆಯನ್ನ ಮುಂದೂಡಿ ಆದೇಶ ಹೊರಡಿಸಿದ್ದಾರೆ. ಒಂದು ಲೆಕ್ಕಾಚಾರದಲ್ಲಿ ಏನು ಈಗ 15 ದಿನಗಳ ಕಾಲ ಕಸ್ಟಡಿ ಏನಿದೆ ಅದರ 4 ದಿನ ಬಾಕಿ ಇದೆ. ಮೂಲಗಳ ಪ್ರಕಾರ ಅಥವಾ ನ್ಯಾಯಾಧೀಶರು ತಮ್ಮ ವಿವೇಚನೆಗೆ ಒಳಪಟ್ಟು ಕಾನೂನಿನಲ್ಲಿ 4 ದಿನಗಳ ಕಾಲ ಅವಕಾಶ ಏನಿದೆ, ಆ 4 ದಿನಗಳ ಕಾಲ ಇಡಿಗೆ ವಶಕ್ಕೆ ಕೊಡುವಂತಹ ಸಾಧ್ಯತೆ ಇದೆ. ಅಖಿಲೇಶ್, ಎಸ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ.